टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸನ್ಮಾನ್ಯ ಅಧ್ಯಕ್ಷರೇ, ಈ ವಿದ್ಯಾರ್ಥಿ ಜೀವನದಲ್ಲಿ SLC ಅನ್ನೋದು ಬಹಳ ಒಂದು ಪ್ರಮುಖ ಘಟಕ. ನಾವು ಕೂಡ ಅಲ್ಲಿಂದಾನೇ ಬಂದಿರೋದು. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ 99% ನಾವೆಲ್ಲರೂ SLC ಎಕ್ಸಾಮ್ ಅನ್ನ ನೋಡಿ ಬಂದಿದ್ದೀರಿ. ಆತಂಕ ನೋಡಿ ಬರೆದು ಏನೇನ್ ಕಷ್ಟಗಳಿದೆಯೋ, ಯಾಕಂದ್ರೆ ಅದೊಂದು ಘಟ್ಟ. ಅದು ಮಕ್ಕಳು ಬಹಳ ಟೆನ್ಷನ್ ಆಗ್ತಾರೆ. ನಾವು ನೋಡಿದಿರಿ, ಬಹಳ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಏನೇನು ಅನಾಹುತಗಳಾಗಿದೆಯೋ ನಾವೆಲ್ಲ ನೋಡ್ತಾ ಇದ್ದೀವಿ. ನಾನು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಮಕ್ಕಳ ಮೇಲೆ ಒತ್ತಡಗಳನ್ನ ಹಾಕಬೇಡಿ. ಪೇರೆಂಟ್ಸ್, ನಾನು ವಿನಂತಿ ಮಾಡ್ತೀನಿ ಪೇರೆಂಟ್ಸ್ಗೆ, ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಯಾಕಂದ್ರೆ ಅವ್ರು ಆಲ್ರೆಡಿ ಒತ್ತಡದಲ್ಲಿರ್ತಾರೆ. ನನಗೆ ಕೆಲವರು ಫಸ್ಟ್ ರ್ಯಾಂಕ್ ಬರೋವಂಥವ್ರು, ಫಸ್ಟ್ ಕ್ಲಾಸ್ ಬರೋವಂಥವ್ರಿಗೆ ಏನು ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ರು ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವರು ಆವರೇಜ್ ಅಲ್ಲಿ ಇರ್ತಾರೆ, ಪಾಸ್ ಆದ್ರೆ ಸಾಕು ಅಂತಾರೆ. ಅವ್ರಿಗೇನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವರು ಆತಂಕಕ್ಕೆ ಒಳಗಾಗ್ತಾರೆ. ಆ ದೃಷ್ಟಿಯಿಂದ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ರೀತಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ, ನಾವೆಲ್ಲ KPSC ಎಲ್ಲ ನೋಡಿ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಆ ತರದ ಒಂದು ಮೆಸೇಜ್ ಅನ್ನು ಕೂಡ ಕೊಡಬೇಕು. ಪೊಲೀಸ್ ಮುಖಾಂತರ ಆಗಲಿ, ಯಾವುದೇ ಒಂದು ಮುಖಾಂತರ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ಯಾರು ನಂಬೇಡಿ. ಎಕ್ಸಾಮ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸುವಂತ ತಯಾರಿಯನ್ನ ಸರ್ಕಾರ ಮಾಡಿದೆ. ಯಾವುದೇ ಸೋಷಿಯಲ್ ಮೀಡಿಯಾದ ಇದನ್ನ ನಂಬೇಡಿ. ಮಾಡಿದ್ರೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಹಾಕಿ ಒಳಗಡೆ ಹಾಕ್ತೀರಿ ಅನ್ನೋ ಮೆಸೇಜ್ ಅನ್ನ ಕೊಡ್ಬೇಕು. ಇಲ್ಲಾಂದ್ರೆ ಸುಮ್ನೆ ಅಧ್ಯಕ್ಷರೇ, ಅಲ್ಲ ಕ್ವಶನ್ ಪೇಪರೇ ಬಂದ್ಬಿಡುತ್ತೆ. ಕ್ವಶನ್ ಪೇಪರ್ಗಳೆಲ್ಲ ಬಂದ್ಬಿಡುತ್ತೆ. ಅದನ್ನ ಯಾಕಂದ್ರೆ ಆತಂಕದಲ್ಲಿ ಇರೋರು ಅದನ್ನೇ ನೋಡ್ಕೊಂಡು ಹೋಗಿ ಫೇಲ್ ಆಗುವಂತದ್ದು ಸಂದರ್ಭ ಇದೆ. ಅದರಿಂದ ಈ ಎಚ್ಚರಿಕೆಯನ್ನು ಕೂಡ ನೀವು ಯಾರಿಗೆ ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೂ ಈ ಎಚ್ಚರಿಕೆಯನ್ನು ಕೊಡಬೇಕು. ಸರ್ಕಾರನೂ ಕೂಡ ಒಳ್ಳೆ ರೀತಿಯಾದಂತ ಒಂದು ಎಕ್ಸಾಮ್ ಅನ್ನ ನಡೆಸುವಂತದಕ್ಕೆ ತಯಾರಿಯನ್ನ ಮಾಡಬೇಕು ಅಂತ ಹೇಳಿ ನಾನು ಕೂಡ ತಮ್ಮ ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ಶುಭ ದಿವಸ ಈ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು SSLC ಎಕ್ಸಾಮ್ನ ಪರೀಕ್ಷೆಗೆ ಈಗಾಗಲೇ ಹಾಜರಾಗಿದ್ದಾರೆ. ಮಾನ್ಯ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಕೂಡ ಇವತ್ತು ಫೈನಲ್ ಎಕ್ಸಾಮಿಗೆ ಬರುವಂಥ ಪೂರ್ವದ ಸಿದ್ಧತೆಗಳಿಗೆ ತುಂಬ ಜವಾಬ್ದಾರಿಯುತವಾಗಿ ರಾಜ್ಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು. ಕೆಲವರು ಕಿಡಿಗೇಡಿಗಳು ದುರುದ್ದೇಶದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಂಥವ್ರ ಮೇಲೆ ಶಿಸ್ತು ಕ್ರಮ ಆಗ್ತಕ್ಕಂಥದ್ದಕ್ಕೆ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಈ ಮೂಲಕ ಎಲ್ಲ SSLC ಎಕ್ಸಾಮ್ಗೆ ಹಾಜರಾಗಿರುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯದಿಂದ ಆ ಒಂದು ಪರೀಕ್ಷೆಯನ್ನು ಬರೀಲಿ ಅಂತ ಈ ಮೂಲಕ ಶುಭ ಹಾರೈಕೆಗಳನ್ನು ತಿಳಿಸ್ತೇವೆ. ನಮಸ್ಕಾರ ಸರ್. ಅಧ್ಯಕ್ಷರೇ, ಒಂದು ನಿಮಿಷ ಸರ್, ಒಂದೇ ನಿಮಿಷ ಸರ್. ಅಧ್ಯಕ್ಷರೇ, ಈ ಹೊರಗಡೆ ಜಾಸ್ತಿ ಜನ ಇರ್ತಾರೆ, ಮೊಳಕೆ ಡಬಲ್ ಹೊರಗಡೆ ಇರ್ತಾರೆ. ಅಲ್ಲಿ ಎಕ್ಸಾಮ್ ಕೊಡಲಿ ಹೊರಗಡೆ. ಆ ಪದ್ಧತಿ ಅದಕ್ಕೆಂತ ಮಾಡೋದು? ಕಡಿವಾಣ ಹಾಕ್ರಿ. ಎತ್ತವ್ರು ಬಂದು ಕಾಯ್ತಾರೆ, ಅದಕ್ಕೇನು ಮಾಡ್ಲಿಕ್ಕೆ ಆಗ್ತದೆ? ನಾವು ಎಕ್ಸಾಮ್ ಕೊಡೋ ಹೊತ್ತಿಗೆ ಯಾರು ಇರ್ತಿರ್ಲಿಲ್ಲ. ಈಗ ಸಾವಿರಾರು ಮಂದಿ ಹೊರಗಿರ್ತಾರೆ ಬಾಗಲ ಬಳಿ. ಅಧ್ಯಕ್ಷರೇ, ನಾನು ಕೂತ್ಕೊಳ್ಳಿ. ಕೋಲಿವಾಡ್ ವೇಟ್ ಕೂತ್ಕೊಂಡೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ನೀವು ಯಾಕೆ ರೀತಿ ಮಾಡ್ತೀರಿ? ಗುಡ್ ಮಾರ್ನಿಂಗ್ ಸರ್. SSLC ಈಗೆಲ್ಲ ವಿಶ್ ಮಾಡಿದ್ರೆ ನೀವೊಂದು ಸುಮ್ಮನೆ ವಿಶ್ ಮಾಡಿದ್ರಿ ಸರ್, ಎಲ್ಲರೂ ಮಾಡಿದ್ರು ವಿಶ್ ಮಾಡಿದ್ರು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನಿಂದ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಮ್ಮ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ, ಸರ್ಕಾರಿ ಬಸ್ನಲ್ಲಿ. ಸೊ ನಾನು ಕಳೆದ ವರ್ಷ ಒಂದು ತೀರ್ಮಾನ ಮಾಡಿದೆ, ಯಾರಿಗೂ ಗ್ರೇಸ್ ಮಾರ್ಕ್ಸ್ ಕೊಡಬಾರದು ಅಂತೇಳಿ. ಯಾಕಂದರೆ ನಿಜವಾದಂಥ ಸಾಮರ್ಥ್ಯ ಗೊತ್ತಾಗಬೇಕು ವಿದ್ಯಾರ್ಥಿಗಳದು ಅಂತೇಳಿ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತ ಹೇಳಿದೆವು. ಇದರಿಂದ ಶುರುವಾಗ್ಬಿಟ್ಟಿತ್ತು, ಕೊರೋನಾ ರೋಗ ಬಂತವಿಂದ ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಶುರುವಾಗಿತ್ತು. ಅದಕ್ಕೆ ಈ ಸಾರಿಯಿಂದ ಗ್ರೇಸ್ ಮಾರ್ಕ್ಸ್ ಕೊಡಬೇಡಿ ಅಂತ ಹೇಳಿದೆ.
ಸೊ ಈ ಸಾರಿ ಗ್ರೇಸ್ ಮಾರ್ಕ್ಸ್ ಇಲ್ಲದೇನೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಅದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ, ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ SSLC ಬರೀತಾ ಇರ್ತಕ್ಕಂಥ ಮಕ್ಕಳಿಗೆ ಶುಭ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಗುಡ್ ಲಕ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತೇರ್ಗಡೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಉತ್ತರ ರಿಪ್ಲೈ ಮಾಡಿ ರಿಪ್ಲೈ ಸ್ಟಾರ್ಟ್ ಮಾಡ್ತೀವಿ. ಶುರು ಮಾಡೋಣ. ಹೌದು.